ಪ್ರೀತಿಯುಳ್ಳ ದೇವರ ಮಕ್ಕಳೇ, ಒಡೆಯನು ರಕ್ಷಕನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ರೂತಳು 2:1 ನಹೋಮಿಯ ಗಂಡನಾದ ಎಲಿಮಲೇಕನ ಗೋತ್ರದಲ್ಲಿ ಬೋವಜನೆಂಬ ಒಬ್ಬ ಧನವಂತನಾದ ಸಂಬಂಧಿ ಇದ್ದನು. ಪ್ರಿಯವಾದವರೇ, ನಮ್ಮ ದೇವರಾದ ಯೇಸು ಕ್ರಿಸ್ತನು ಸರ್ವಕ್ಕೂ ಒಡೆಯನು ಮತ್ತು ಬಾಧ್ಯಸ್ಥನೂ ಆಗಿದ್ದಾನೆ. ಬೆಳ್ಳಿ ಬಂಗಾರವು ಕರ್ತನದು, ಭೂಮಿಯು ಅದರಲ್ಲಿರುವುದೆಲ್ಲವೂ ಕರ್ತನದು. ತಂದೆಯ ಮಡಿಲಲ್ಲಿ ನಲಿದಾಡುವ ಮುದ್ದು ಮಗನೇ ಯೇಸು ಕ್ರಿಸ್ತನು. ಆತನು ಐಶ್ವರ್ಯ ಸಂಪನ್ನನು. ಆತನ ಬಳಿಗೆ ಬಂದವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ದಾವೀದನು ಹೀಗೆ ಹೇಳುತ್ತಿದ್ದಾನೆ, ಕರ್ತನು ನನಗೆ ಕುರುಬನು, ನನಗೆ ಯಾವ ಕೊರತೆಯೂ ಇಲ್ಲ. ಆತನು ನನ್ನನ್ನು ಹಸಿರಾದ ಹುಲ್ಲುಗಾವಲುಗಳಲ್ಲಿ ಮೇಯಿಸಿ ತಂಪಾದ ನೀರುಗಳ ಬಳಿಗೆ ನಡೆಸುತ್ತಾನೆ ಎಂದು ನಂಬಿಕೆಯಿಂದ ಹೇಳುತ್ತಿದ್ದಾನೆ. ಅದರಂತೆ ನಾವು ಕೂಡ ಆತನ ಬಳಿಯಲ್ಲಿ ಕೇಳುವಾಗ ಅಧಿಕವಾಗಿ ಹೊಂದಿಕೊಳ್ಳುತ್ತೇವೆ. ನಮ್ಮ ಅನುಭೋಗಕ್ಕಾಗಿ ಎಲ್ಲ ಒಳ್ಳೆ ಕಾರ್ಯಗಳನ್ನು ಹೇರಳವಾಗಿ ಸಂಪೂರ್ಣವಾಗಿ ನಮಗೆ ಕೊಡುವ ಒಳ್ಳೆಯ ದೇವರಾಗಿದ್ದಾರೆ ಅವರು. ಅವರೇ ಅಬ್ರಹಾಮನನ್ನು ಆಶೀರ್ವದಿಸಿ ದೊಡ್ಡ ಜನಾಂಗವಾಗುವಂತೆ ಮಾಡಿದನು. ಅವನ ಹೆಸರನ್ನು ಪ್ರಖ್ಯಾತಿಗೆ ತಂದವನು. ದನ ಕುರಿಗಳನ್ನು, ಒಂಟೆ ಕತ್ತೆಗಳನ್ನು, ದಾಸ ದಾಸಿಯರನ್ನು ಕೊಟ್ಟು ಬೆಳ್ಳಿ ಬಂಗಾರವುಳ್ಳ ಶ್ರೀಮಂತನನ್ನಾಗಿ ಮಾಡಿ ಲೆಕ್ಕವಿಲ್ಲದಷ್ಟು ಆಶೀರ್ವಾದಗಳನ್ನು ದಯಪಾಲಿಸಿದನು. ಇವತ್ತು ಆತನನ್ನು ಆಸೆಯಿಂದ ಬಯಸುವ ನಿಮಗೂ ಕೂಡ ಆತನು ಅತ್ಯಧಿಕವಾಗಿ ಆಶೀರ್ವದಿಸಿ ಎಲ್ಲ ಆಸ್ತಿ ಐಶ್ವರ್ಯಗಳನ್ನು, ಒಳ್ಳೆ ದಾನಗಳನ್ನು ಸಂಪೂರ್ಣವಾಗಿ ದಯಪಾಲಿಸಿ ಸುಖ, ಬಲ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.